ಅಮ್ಮ ಮತ್ತು ಅಪ್ಪ ಕೂಡ ಬರ್ತಿದ್ದಾರೆ ಅಂತ ತಿಳಿತಿದ್ದಂತೆ ಆರೋಹಿ ತುಂಬ ಸಂತೋಷ ಪಡ್ತಾಳೆ. ಅವಳು ಸುಮಿತ್ ಕಡೆ ನೋಡಿ, ನಾಳೆ ರಿಸೆಪ್ಷನ್ಗೆ ಕಬೀರ್ನನ್ನು ಕೂಡ ಇನ್ವೈಟ್ ಮಾಡ್ತೀನಿ ಪ್ಲೀಸ್ ಅಂತ ಮುದ್ದಾಗಿ ಕೇಳ್ತಾಳೆ. ಸುಮೇಧ್ ಅವಳ ಸೊಂಟ ಹಿಡಿದು ತನ್ನತ್ತ ಎಳ್ಕೊಂಡು, ನಾನು ಪರ್ಮಿಷನ್ ಕೊಡ್ತೀನಿ ಅಂತ ನೀನು ಅಂದ್ಕೊಂಡಿದ್ಯಾ ಅಂತಾನೆ. ಆರೋಹಿ ಮೆಲ್ಲಗೆ ನಕ್ಕು ಅವನ ಕುತ್ತಿಗೆ ಸುತ್ತ ಕೈ ಹಾಕಿ, ಹೆಂಡತಿ ಕೇಳಿದ ಮೊದಲ ಆಸೆಯನ್ನು ಕೂಡ ಪೂರೈಸೋದಿಲ್ವಾ ಸುಮೇಧ್ ಅಂತ ಕೇಳ್ತಾಳೆ. ಅವನು ಅವಳ ಕಣ್ಣುಗಳಲ್ಲಿ ನೋಡ್ತಾ, ಗೇಮ್ ಆಡ್ತಿದೀಯಾ ಅಂತಾನೆ. ನಿನಗೇನು ಅನ್ನಿಸ್ತಿದೆ ಅಂತ ಅವಳು ಮರುಪ್ರಶ್ನೆ ಹಾಕ್ತಾಳೆ. ಅವನು ಅವಳು ಕುತ್ತಿಗೆ ಮೇಲ್ಮೆಲ್ಲ ಕಚ್ಚಿ ಮುತ್ತು ನೀಡುತ್ತಾ, ಎಷ್ಟು ಆಡ್ತೀಯೋ ಆಡು, ಆದರೆ ನಿನ್ನ ಪ್ರತಿ ಆಟದಲ್ಲೂ ನಾನೇ ಗೆಲ್ತೀನಿ ಅಂತಾನೆ. ಆರೋಹಿ ಬಹಳ ಆತ್ಮವಿಶ್ವಾಸದಿಂದ ಅವನ ಕಡೆ ನೋಡಿ, ನೋಡೋಣ ಯಾರು ಗೆಲ್ತಾರೆ ಅಂತ ಅಂತಾಳೆ. ಅವಳ ಆತ್ಮವಿಶ್ವಾಸಕ್ಕೆ ಸುಮೇಧ್ ನಕ್ಕು, ಯಾರನ್ನೆಲ್ಲ ಇನ್ವೈಟ್ ಮಾಡ್ತಿದ್ಯೋ ಅವರೆಲ್ಲರೂ ಇನ್ವೈಟ್ ಮಾಡು, ಎಲ್ಲರೂ ನಮ್ಮ ಅದ್ಧೂರಿ ರಿಸೆಪ್ಷನ್ ನೋಡಬೇಕಲ್ವಾ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ. ತಕ್ಷಣ ಆರೋಹಿ ಕಬೀರ್ಗೆ ಕಾಲ್ ಮಾಡ್ತಾಳೆ. ಹಲೋ ಕಬೀರ್. ಆರೋಹಿ ಎಲ್ಲಿದ್ಯಾ? ನಿನ್ನ ಫೋನ್ ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ? ನಾನು ಸುಮೇಧ್ ಜೊತೆ ಇದ್ದೀನಿ, ಅವರ ಅರಮನೆಯಲ್ಲಿ. ಏನೋ? ಹೌದು, ಮತ್ತು ನಾಳೆ ಸಾಯಂಕಾಲ ಇಲ್ಲಿ ಅರಮನೆಯಲ್ಲಿ ನನ್ನ ಮದುವೆಯ ರಿಸೆಪ್ಷನ್ಸ್ ಇದೆ. ನೀನು ಮತ್ತು ರಾಮ್ ಖಂಡಿತ ಬರಬೇಕು. ವಾಟ್? ರಿಸೆಪ್ಷನ್ ಅಂದ್ರೇನು? ನಿಜಕ್ಕೂ ನಿನ್ನ ಮದುವೆ ಯಾವಾಗ ಮಾಡಿಕೊಂಡೆ? ಅಲ್ಲಿಂದ ಹೊರಗೆ ಬರದೆ ನೀನು ನಮ್ಮನ್ನು ಕೂಡ ಅಲ್ಲಿಗೆ ಯಾಕೆ ಬರೋದಕ್ಕೆ ಹೇಳ್ತಿದ್ಯಾ ಅಂತ ಕಬೀರ್ ಕೋಪದಿಂದ ಕಿರಿಸ್ತಾನೆ. ನೋಡು ಕಬೀರ್, ಮದುವೆ ಹೇಗೆ ಮತ್ತು ಯಾವಾಗ ಆಯಿತು ಅಂತ ನನಗೆ ಗೊತ್ತಿಲ್ಲ, ಆದರೆ ಮದುವೆ ಮಾತ್ರ ನಡೆದಿದೆ. ಸುಮೇಧ್ ಹತ್ರ ಪ್ರೂಫ್ ಇದೆ ಮತ್ತು ನಾನು ಕೂಡ ಈ ಮದುವೆಯನ್ನು ಒಪ್ಕೊಳ್ತಿದ್ದೀನಿ. ಅವನಿಗೆ ಹತ್ತಿರ ಆಗಿದ್ಕೊಂಡೆ ಅವನ ಸಾಮ್ರಾಜ್ಯವನ್ನು ನಾಶ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ, ಇಲ್ಲಿ ಏನೋ ತಪ್ಪಿದೆ ಅಂತ ಅನ್ನಿಸ್ತಿದೆ. ಅವೆಲ್ಲವನ್ನು ನಾನು ಇಲ್ಲೇ ಇದ್ದು ಪತ್ತೆ ಹಚ್ಚಬೇಕು ಅಂತಾಳೆ ಆರೋಹಿ. ಕಬೀರ್ ಜೋರಾಗಿ ಉಸಿರು ಬಿಟ್ಟು, ಸುಮೇಧ್ನನ್ನು ನಾಶ ಮಾಡ್ತೀನಿ ಅಂತ ಅಲ್ಲಿಗೆ ಹೋಗಿ ನಿನ್ನ ಜೀವನವನ್ನು ಹಾಳು ಮಾಡ್ಕೊಳ್ಬೇಡ ಅಂತಾನೆ. ನನ್ನ ಜೀವನದಲ್ಲಿ ಹೊಸದಾಗಿ ಹಾಳಾಗೋದಕ್ಕೆ ಇನ್ನೇನಿಲ್ಲ ಕಬೀರ್. ಈಗಾಗಲೇ 2 ವರ್ಷಗಳಿಂದ ಅವನ ಕೈಯಲ್ಲಿ ನನ್ನ ಜೀವನ ಹಾಳಾಗಿ ಹೋಗಿದೆ. ಈಗ ಅವನ ನಾಶ ಮಾತ್ರ ಬಾಕಿ ಇದೆ ಅಂತ ಆರೋಹಿ ಕೋಪದಿಂದ ಕೈ ಬಿಗಿತಾಳೆ. ಸರಿ ಆರೋಹಿ, ಹುಷಾರು, ನಾವು ನಾಳೆ ಅಲ್ಲಿಗೆ ಬರ್ತೀವಿ ಅಂತ ಕಬೀರ್ ಕಾಲ್ ಕಟ್ ಮಾಡ್ತಾನೆ. ಆರೋಹಿ ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ನೋಡ್ಕೊಳ್ತಾ, ನೋಡೋಣ ಈ ಕತೆ ಇನ್ನು ಎಷ್ಟು ತಿರುವುಗಳನ್ನು ಪಡೀತೆ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ. ಮರುದಿನ ಬೆಳಿಗ್ಗೆ ಫ್ರೆಶ್ ಆಗಿ ಬಂದು ಫೋನ್ ಚೆಕ್ ಮಾಡಿದ ಆರೋಹಿಗೆ ಅವರ ಅಮ್ಮ ಅವರಿಂದ ಬಹಳಷ್ಟು ಮಿಸ್ಡ್ ಕಾಲ್ಗಳಿರುತ್ತವೆ. ಅವಳು ಮರಳಿ ಕಾಲ್ ಮಾಡ್ತಾಳೆ. ಹಲೋ ಅಮ್ಮ. ಆರೋಹಿ, ನನ್ನ ಕಾಲ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಎಲ್ಲಿದೆಯಾ ನೀನು ಅಂತ ನಿರ್ಮಲಾ ಅವರು ಗಂಭೀರವಾಗಿ ಕೇಳ್ತಾರೆ. ಡ್ಯಾಡ್ ಆಫೀಸ್ಗೆ ಹೋದ್ರಾ ಅಮ್ಮ? ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ನೀನು ಮದುವೆ ಮಾಡ್ಕೊಳ್ಳೋದಂದ್ರೇನು? ನಮಗೆ ಮದುವೆಯ ವಿಷಯ ಹೇಳಬೇಕನ್ನಿಸ್ಲಿಲ್ವಾ? ಸಾರಿ ಅಮ್ಮ. ಆರೋಹಿ, ನಾನು ನಿನಗೆ ತಾಯಿ. ನೀನು ಯಾರನ್ನಾದರೂ ಪ್ರೀತಿಸಿದರೆ ನಮಗೆ ಹೇಳಬೇಕಿತ್ತು ತಾನೇ? ಸಾರಿ ಅಮ್ಮ, ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಸುಮೇಧ್ ಒಬ್ಬ ಸೆಲೆಬ್ರಿಟಿ, ಹಾಗಾಗಿ ಲವ್ ವಿಷಯವನ್ನು ಸೀಕ್ರೆಟಾಗಿ ಇಡಬೇಕಾಯಿತು. ನೀನು ಮತ್ತು ಡ್ಯಾಡ್ ಸಾಯಂಕಾಲ ರಿಸೆಪ್ಷನ್ಸ್ಗೆ ಬನ್ನಿ ಪ್ಲೀಸ್ ಅಂತ ಆರೋಹಿ ಅಳ್ತಾ ಹೇಳ್ತಾಳೆ. ನಿನ್ನ ಜೀವನದ ಇಷ್ಟು ದೊಡ್ಡ ನಿರ್ಧಾರವನ್ನು ನಮಗೆ ಹೇಳದೆ ತೆಗೆದುಕೊಂಡಾಗ ನಿನಗೆ ನಮ್ಮ ಅವಶ್ಯಕತೆ ಇರುತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ ಆರೋಹಿ ಅಂತಾರೆ ನಿರ್ಮಲಾ ಅವರು. ನಿಮಗೆ ಬರಬೇಕು ಅನಿಸಿದ್ರೆ ಬನ್ನಿ, ಇಳಿದಿದ್ರೆ ಬೇಡ. ನನಗೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆರೋಹಿ ಕಾಲ್ ಕಟ್ ಮಾಡ್ತಾಳೆ. ಅಮ್ಮ, ಐಮ್ ಸಾರಿ. ನಾನಿರೋ ಈ ಪರಿಸ್ಥಿತಿಯಲ್ಲಿ ನೀವು ನನಗೆ ದೂರ ಇದ್ದರೆ ಮಾತ್ರ ನಿಮ್ಮ ಪ್ರಾಣಕ್ಕೆ ಯಾವುದೇ ಅಪಾಯ ಇರೋದಿಲ್ಲ ಅಂತ ಜೋರಾಗಳ್ತಾಳೆ. ಅಮ್ಮನ ಜೊತೆ ಮಾತನಾಡಿ ಅಳುತ್ತಲೇ ಅವಳು ನಿದ್ದೆಗೆ ಜಾರ್ತಾಳೆ. ಸಾಯಂಕಾಲದ ಹೊತ್ತಿಗೆ ಬಾಗಿಲು ತಟ್ಟೋ ಶಬ್ದ ಕೇಳಿ ಆರೋಹಿ ಎದ್ದು ಬಾಗಿಲು ತೆಗಿತಾಳೆ. ಎದುರಿಗೆ ಪ್ರಿಯಾ ನಗ್ತಾ, ಅತ್ತಿಗೆ, ಇವರಿಬ್ಬರು ಬ್ಯೂಟಿಷಿಯನ್ಸ್ ನಿನ್ನ ರೆಡಿ ಮಾಡೋದಕ್ಕೆ ಬಂದಿದ್ದಾರೆ ಅಂತಾಳೆ. ಆರೋಹಿ ನಕ್ಕು ಅವ್ರನ್ನ ಒಳಗೆ ಕರೀತಾಳೆ. ಪ್ರಿಯಾ ಆರೋಹಿಯ ಕಣ್ಣು ನೋಡಿ, ಅದಕ್ಕೆ ನಿನ್ನ ಕಣ್ಣುಗಳು ಯಾಕೆ ಕೆಂಪಾಗಿವೆ, ನೀನು ಹತ್ತಿದೀಯಾ ಅಂತ ಕೇಳ್ತಾಳೆ. ಇಲ್ಲ ಪ್ರಿಯಾ, ನಾನು ಇದುವರೆಗೆ ಮಲಗಿದ್ನಲ್ಲ, ಅದಕ್ಕೆ ಕಣ್ಣು ಕೆಂಪಾಗಿವೆ ಅಂತ ವಿಷಯವನ್ನು ಬದಲಿಸ್ತಾಳೆ. ಫ್ರೆಶ್ ಆಗಿ ಬಂದ ಆರೋಹಿಯನ್ನು ಬ್ಯೂಟಿಷಿಯನ್ಸ್ ರೆಡಿ ಮಾಡಿ ಹೋಗ್ತಾರೆ. ಆರೋಹಿ ಕನ್ನಡಿಯ ಮುಂದೆ ನಿಂತು ತನ್ನಂತ ನೋಡ್ಕೊಳ್ತಾಳೆ. ಲಕ್ಷಾಂತರ ರೂಪಾಯಿ ಬೆಲೆಯ ಲೆಹೆಂಗಾ, ಮೈ ತುಂಬ ಡೈಮಂಡ್ ಜ್ಯುವೆಲ್ಲರಿಗಳು,
ಡಾರ್ಕ್ ಲಿಪ್ಸ್ಟಿಕ್, ಕೈ ತುಂಬ ಬಳೆಗಳು, ಬೆರಳಿಗೆ ಸುಮೇಧ್ ತೊಡಿಸಿದ ಉಂಗುರ ಮತ್ತು ಕೂದಲನ್ನು ಅವಳ ಡ್ರೆಸ್ಸಿಂಗ್ಗೆ ಮ್ಯಾಚ್ ಆಗುವಂತೆ ಕರ್ಲ್ ಮಾಡಲಾಗಿತ್ತು. ಆ ಮೇಕಪ್ನಲ್ಲಿ ಅವಳು ತುಂಬ ಸುಂದರವಾಗಿ ಕಾಣ್ತಾ ಇದ್ಲು. ನಿಜಕ್ಕೂ ಈ ಸಂಬಂಧಕ್ಕೆ ಹೆಸರೇ ಇಲ್ವೇ? ನನ್ನನ್ನು ತನ್ನ ಜೊತೆ ಇರಿಸ್ಕೊಳ್ಳೋದಕ್ಕೆ ಮದುವೆ ಎಂಬ ಒಂದು ಹೆಸರನ್ನು ಇಟ್ಟಿದ್ದಾರೆ. ನನ್ನನ್ನು ಬಳಸ್ಕೊಂಡಿದ್ದಾನೆ. ಈಗ ಜನರ ದೃಷ್ಟಿಯಲ್ಲಿ ನಾನು ತನ್ನ ಹೆಂಡತಿ ಅಂತ ಪರಿಚಯಿಸ್ತಿದ್ದಾನೆ ಅಂದರೆ ಅದರ ಅರ್ಥ ಏನು ಅಂತ ಅವಳು ಯೋಚಿಸ್ತಿರುವಾಗ ಬಾಗಿಲು ತೆರೆಯೋ ಶಬ್ದವಾಗತ್ತೆ. ಬ್ಲ್ಯಾಕ್ ಸೂಟ್ನಲ್ಲಿ ಸುಮೇಧ್ ಚಕ್ರವರ್ತಿ ಬಹಳ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದ. ಆರೋಹಿ ಕಣ್ಣು ರೆಪ್ಪೆ ಮಿಟುಕಿಸ್ದೆ ಅವನನ್ನೇ ನೋಡ್ತಿರ್ತಾಳೆ. ಅವನು ಅವಳ ಹತ್ರ ಬಂದು ಸೊಂಟ ಹಿಡಿದು ಎಳ್ಕೊಂಡು, ನೀನು ತುಂಬ ಸುಂದರವಾಗಿ ಕಾಣ್ತಿದ್ಯಾ ಮೈ ಲವ್ ಅಂತಾನೆ. ಆರೋಹಿ ಅವನ ಕಡೆ ನೋಡಿ, ಏನಾಯಿತು ಬೇಬಿ, ನನ್ನ ಕಣ್ಣಲ್ಲಿ ನಿನ್ನ ಮೇಲೆ ಪ್ರೀತಿ ಹುಡುಕ್ತಿದ್ಯಾ ಅಂತ ಅವನು ಕೇಳ್ತಾನೆ. ಇಲ್ಲ ಸುಮೇಧ್, ಒಬ್ಬ ಹಾರ್ಟ್ಲೆಸ್, ಫೀಲಿಂಗ್ಲೆಸ್ ರಾಕ್ಷಸನ ಕಣ್ಣಲ್ಲಿ ನನ್ನ ಬಗ್ಗೆ ಅತಿಯಾದ ವ್ಯಾಮೋಹ ಹೇಗೆ ಬಂತು ಅಂತ ನೋಡ್ತಿದ್ದೀನಿ ಅಂತಾಳೆ. ಅವನು ಅವಳನ್ನೇ ನೋಡ್ತಾ, ನಾನು ಹೇಗಿದ್ದರೂ ಅದೆಲ್ಲ ಕೇವಲ ನಿನ್ನ ಬಗ್ಗೆ ಮಾತ್ರ ಬೇಬಿ ಅಂತ ಕೆನ್ನೆಗೆ ಮುತ್ತು ನೀಡಿ ತುಟಿಗಳಿಗೆ ಮುತ್ತಿಡಲು ಹತ್ತಿರ ಬಂದಾಗ, ನನ್ನ ಬಿಡು ಅಂತಾಳ ಆರೋಹಿ. ಸರಿ, ಈಗ ಬಿಡ್ತಿದ್ದೀನಿ, ಆದರೆ ಇಂದು ರಾತ್ರಿ ನಮ್ಮ ಮೊದಲ ರಾತ್ರಿ ನೆನಪಿದೆಯಲ್ಲ, ಆಗ ನೀನು ಎಷ್ಟು ಕಿರ್ಚಿದ್ರೂ ನಾನು ಬಿಡೋದಿಲ್ಲ ಅಂತ ಹೇಳಿ ಅವಳನ್ನು ಕೆಳಗೆ ಕರ್ಕೊಂಡು ಹೋಗ್ತಾನೆ. ಕೆಳಗೆಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಸ್ವಾಗತಿಸ್ತಾರೆ. ಆರೋಹಿ ಸುತ್ತಲೂ ನೋಡ್ತಾಳೆ. ಕಬೀರ್ ಮತ್ತು ರಾಮ್ ಒಂದು ಕಡೆ ಡ್ರಿಂಕ್ಸ್ ಕುಡಿಯುತ್ತಾ ಇರೋದು ಕಾಣಿಸುತ್ತೆ. ರಿಸೆಪ್ಷನ್ ಪಾರ್ಟಿಯಲ್ಲಿ ಪ್ರತಿಯೊಬ್ಬ ದೊಡ್ಡ ಉದ್ಯಮಿ ಕೂಡ ಇರ್ತಾನೆ. ಅವರಿಬ್ಬರಿಗಾಗಿ ಸಿದ್ಧಪಡಿಸಿದ ಕುರ್ಚಿಯಲ್ಲಿ ಅವಳನ್ನು ಕೂರಿಸ್ತಾನೆ. ಅವಳ ಸೊಂಟದ ಮೇಲಿನ ಹಿಡಿತವನ್ನು ಬಿಗಿಗೊಳಿಸಿ ಮೆಲ್ಲಗೆ, ಬೇಬಿ, ನಾನು ನಿನ್ನ ಪಕ್ಕದಲ್ಲಿರುವಾಗ ನಿನ್ನ ಕಣ್ಣುಗಳು ನನ್ನ ಕಡೆ ಮಾತ್ರ ಇರಬೇಕು. ನಿನ್ನ ನೋಟ ಬೇರೆ ಎಲ್ಲಿಗೆ ಹೋದರೂ ನನಗಿಷ್ಟ ಆಗೋದಿಲ್ಲ ಅಂತಾನೆ. ನಾನು ನಿನಗ್ಯಾಕೆ ಗಮನ ಕೊಡಬೇಕು ಅಂತವಳು ಕೋಪದಿಂದ ಕೇಳ್ತಾಳೆ. ಯಾಕಂದರೆ ನೀನು ನನ್ನ ಹೆಂಡತಿ ಮತ್ತು ನನ್ನ ಹೆಂಡತಿ ನನಗೆ ಮಾತ್ರ ಸ್ವಂತ ಅಂತ ರಾಕ್ಷಸ ನಗುವಿನೊಂದಿಗೆ ಹೇಳ್ತಾನೆ. ನಂತರ ವಿಶ್ವಂತ್ 2 ಹೂವಿನ ಹಾರಗಳನ್ನ ತಂದು ಪರಸ್ಪರ ಬದಲಿಸ್ಕೊಳ್ಳಲು ಹೇಳ್ತಾನೆ. ಇಬ್ಬರು ಒಬ್ಬರ ಕಣ್ಣನ್ನೊಬ್ಬರು ನೋಡ್ತಾ ಹಾರ ಬದಲಿಸ್ಕೊಳ್ತಾರೆ. ಆಮೇಲೆ ಸುಮೇಧ್ ತನ್ನ ಜೇಬಿನಿಂದ ವಜ್ರದ ಕರಿಮಣಿಯ ಸರವನ್ನು ತೆಗೆದು ಅವಳ ಕುತ್ತಿಗೆಗೆ ಹಾಕ್ತಾನೆ. ಆರೋಹಿ ಇದನ್ನು ಸ್ವಲ್ಪವೂ ನಿರೀಕ್ಷಿಸಿರೋದಿಲ್ಲ. ಶಾಕ್ನಿಂದ ಅವನನ್ನು ನೋಡ್ತಾಳೆ. ನಂತರ ಎಚ್ಚೆತ್ತುಕೊಂಡು, ಐ ಹೇಟ್ ಯು ಸುಮೇಧ್, ನೀನು ಹೇಳ್ತಿರುವ ಈ ಮದುವೆಯನ್ನು ನಾನು ಜೀವನದಲ್ಲೆಂದು ಒಪ್ಕೊಳ್ಳೋದಿಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ. ಎಲ್ಲರೂ ವಿಶ್ ಮಾಡಿ ಹೋದ್ಮೇಲೆ ಪ್ರಿಯಾ ಬಂದು ಆರೋಹಿಯನ್ನು ಸುಮೇಧ್ನ ರೂಮ್ ಹತ್ತಿರ ಬಿಟ್ಟು ಹೋಗ್ತಾಳೆ. ಒಳಗೆ ನೀನು ಮಾತ್ರ ಹೋಗ್ಬೇಕದಕ್ಕೆ, ನಮಗೆ ಒಳಗೆ ಹೋಗೋದಕ್ಕೆ ಅನುಮತಿ ಇಲ್ಲ ಅಂತಾಳೆ. ಆರೋಹಿ ಧೈರ್ಯ ಮಾಡಿ ರೂಮ್ ಒಳಗೆ ಹೆಜ್ಜೆ ಇಡ್ತಾಳೆ. ಆಗ ಅವಳ ಫೋನ್ ರಿಂಗ್ ಆಗುತ್ತೆ. ಏನು ಆರೋಹಿ, ಆಗಲೇ ನಮ್ಮನ್ನು ಮರೆತುಬಿಟ್ಟಿಯಾ ಅಂತ ಕಬೀರ್ ಕೇಳಿದಾಗ ಅವಳು ನಕ್ಕು ರೂಮ್ನಿಂದ ಹೊರಬಂದು ಗಾರ್ಡನ್ ಏರಿಯಾಗೆ ಹೋಗಿ ಕಬೀರ್ನನ್ನು ಅಪ್ಕೊಳ್ತಾಳೆ. ಯಾರೋ ಮಾಫಿಯಾದವರಿಗಾಗಿ ನಿಮ್ಮನ್ನು ಮರೆತು ಬಿಡೋಷ್ಟು ನಾನು ಬದಲಾಗಿಲ್ಲ ಅಂತಾಳೆ. ಕಬೀರ್ ಕೂಡ ಅವಳನ್ನು ಅಪ್ಕೊಂಡು ದೂರದಲ್ಲಿ ನಿಂತಿರೋ ಸುಮೇಧ್ ಕಡೆ ಬೇಕಂತಲೇ ನೋಡ್ತಾನೆ. ರಾಮ್ ಗಾಬರಿಯಿಂದ, ಕಬೀರ್, ಈಗ ಇಲ್ಲಿ ಆರೋಹಿಯನ್ನು ಅಪ್ಕೊಳ್ಳೋದು ಬೇಕಾ ಅಂತ ಮೆಲ್ಲಗೆ ಕೇಳ್ತಾನೆ. ತಕ್ಷಣ ಕಬೀರ್ನನ್ನು ಬಿಟ್ಟು ಹಿಂದೆ ತಿರುಗಿ ನೋಡಿದ ಆರೋಹಿಗೆ ಕೋಪದಿಂದ ನೋಡ್ತಿರುವಂತಹ ಸುಮೇಧ್ ಕಾಣಿಸ್ತಾನೆ. ಅವಳು ಕಬೀರ್ನಿಂದ ದೂರ ಸರಿತಾಳೆ. ಆರೋಹಿ, ನೀನು ಚೆನ್ನಾಗಿದೆಯಾ ಅಲ್ವಾ? ನೀನು ಈ ವಿಷಯದಲ್ಲಿ ಪಕ್ಕಾ ನಿರ್ಧಾರ ಮಾಡಿದೆಯಾ? ನೀನು ಈ ಕುಟುಂಬದ ಸದಸ್ಯಳಾಗಿ ಸುಮೇಧ್ ವಿರುದ್ಧ ನಿಲ್ಲಬಲ್ಲೆಯಾ ಅಂತ ಕಬೀರ್ ಕೇಳ್ತಾನೆ. ಇದು ನನ್ನ ಕುಟುಂಬ ಅಲ್ಲ, ನಾನು ಯಾವತ್ತೂ ಇವನಿಗೆ ಲೈಫ್ ಪಾರ್ಟ್ನರ್ ಆಗೋದಿಲ್ಲ. ಈಗ ಈ ವಿಷಯ ಇಲ್ಲಿಗೆ ಬಿಡು, ನಾನು ಆಮೇಲೆ ಸಿಗ್ತೀನಿ ಅಂತ ರಾಮ್ನನ್ನು ಅಪ್ಕೊಂಡು ತಿರುಗುವಷ್ಟರಲ್ಲಿ ಎದುರಿಗೆ ಕಣ್ಣು ಕೆಂಪಗೆ ಮಾಡ್ಕೊಂಡಿರೋ ಸುಮೇಧ್ ಇರ್ತಾನೆ. 1 ನಿಮಿಷ ಅವಳಿಗೆ ಭಯವಾಗುತ್ತೆ. ತಕ್ಷಣ ಅಲ್ಲಿಂದ ರೂಮ್ಗೆ ಓಡಿ ಹೋಗ್ತಾಳೆ. ಗಡಿಬಿಡಿಯಲ್ಲಿ ಹೋಗ್ತಿದ್ದಾಗ ಆರ್ಯನನ್ನು ಡಿಕ್ಕಿ ಹೊಡಿತಾಳೆ. ಅವನು ಕೋಪದಿಂದ ಅವಳನ್ನ ನೋಡ್ತಾನೆ. ಐ ಆಮ್ ಸಾರಿ ಅಂದಾಳ ಆರೋಹಿ. ಕಣ್ಣು ಕಾಣಿಸೋದಿಲ್ವಾ, ಎಲ್ಲಿ ನೋಡಿ ನಡೀತಿದ್ಯಾ ಅಂತ ಅವನು ಕೇಳ್ತಾನೆ. ಲಿಮಿಟ್ನಲ್ಲಿರೋ ಆರ್ಯನ್, ನಾನು ನಿನ್ನ ಅತ್ತಿಗೆ ಎಂಬುದನ್ನು ಮರಿಬೇಡ. ನಾನು ಸಾರಿ ಕೂಡ ಹೇಳಿದ್ದೇನೆ, ವಿಷಯ ಇಲ್ಲಿಗೆ ಬಿಡು ಅಂತ ಅಲ್ಲಿಂದ ಹೋಗ್ತಾಳೆ. ಅವನು ಕೋಪದಿಂದ ಅತ್ತಿಗೆ ಅಂದ್ಕೊಂಡು ಹೋಗ್ತಾನೆ. ಆರೋಹಿ ರೂಮ್ಗೆ ಹೋಗಿ ಕನ್ನಡಿಯ ಮುಂದೆ ನಿಂತು ಸುಮೇಧ್ ಹಾಕಿದ ಮಾಂಗಲ್ಯವನ್ನು ನೋಡ್ತಾಳೆ. ಆಗ ಸುಮೇಧ್ ರೂಮ್ ಬಾಗಿಲು ತೆರೆದು ಒಳಗೆ ಬರ್ತಾನೆ. ಅವನ ಕಣ್ಣುಗಳಲ್ಲಿ ತೀವ್ರವಾದ ಕೋಪ ಇರುತ್ತೆ. ನೀನು ಯಾಕಷ್ಟು ಕೋಪದಿಂದ ನೋಡ್ತಿದೀಯಾ
ಅಂತ ಅವಳು ಕೇಳ್ತಾಳೆ. ಅವನು ಬಾಗಿಲನ್ನು ಲಾಕ್ ಮಾಡಿ ಅವಳ ಹತ್ರ ಬರ್ತಾನೆ. ಸೊಂಟ ಹಿಡಿದು ಎಳ್ಕೊಂಡು ಅವಳ ಕೆನ್ನೆಗಳನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು ತುಟಿಗಳನ್ನ ಕಚ್ತಾನೆ. ನಂತರ ಅವಳ ಮೈಮೇಲಿದ್ದ ಒಡವೆಗಳನ್ನೆಲ್ಲ ಬಲವಂತವಾಗಿ ಕಿತ್ತೆಸ್ತಾನೆ. ಅಂತ ಆರೋಹಿ ಕಿರ್ಚ್ತಾ ಅವನನ್ನು ತಳ್ಳೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಅವಳಿಂದ ಸಾಧ್ಯವಾಗೋದಿಲ್ಲ. ಸುಮೇಧ್, ಏನು ಮಾಡ್ತಿದ್ಯಾ ನೀನು? ಏನಾಗಿದೆ ನಿನಗೆ ಅಂತ ಕೇಳ್ತಾಳೆ. ಅವನು ಏನೂ ಮಾತಾಡದೆ ಅವಳ ಕೈ ಹಿಡಿದು ಬಾತ್ರೂಮ್ಗೆ ಎಳ್ಕೊಂಡು ಹೋಗ್ತಾನೆ. ಬಾತ್ರೂಮ್ ಗೋಡೆಗೆ ಅವಳನ್ನು ಒತ್ತಿ ಹಿಡಿದು ಶವರ್ ಆನ್ ಮಾಡ್ತಾನೆ. ಶವರ್ ಕೆಳಗೆ ಇಬ್ಬರು ನೆನಿತಾ ಇರ್ತಾರೆ. ಏನು ಅರ್ಥ ಆಗದೆ ಅವಳು ಅವನನ್ನು ನೋಡ್ತಾಳೆ. ಆಮೇಲೆ ಅವಳ ಮೈಮೇಲಿದ್ದ ಬಟ್ಟೆಯನ್ನು ಹರಿದು ಎಸಿತಾನೆ. ಅವಳ ಕೈಯನ್ನು ಹಿಂದೆ ತಿರುಗಿಸಿ ಗಟ್ಟಿಯಾಗಿ ಒತ್ತುತ್ತಾನೆ. ನೋವಿಗೆ ಅವಳು ಕಿರ್ಚ್ತಾಳೆ. ಸುಮೇಧ್ ಮುಖದಲ್ಲಿ ಯಾವುದೇ ಭಾವನೆ ಇರೋದಿಲ್ಲ. ಅವಳ ನೋಡ್ತಾ ಅವನ ನೋಟ ಎಲ್ಲ ಅವಳ ನೆನೆದ ದೇಹದ ಮೇಲಿರುತ್ತೆ. ಆರೋಹಿ ಏನೋ ಹೇಳೋದಕ್ಕೆ ಹೋದಾಗ ಅವನು ಅವಳ ತುಟಿಗಳನ್ನ ಬಂಧಿಸ್ತಾನೆ. ಆರೋಹಿಯ ಮೈಂಡ್ ಬ್ಲಾಕ್ ಆಗುತ್ತೆ. ಸುಮೇಧ್ ಯಾಕೆ ಹೀಗೆ ವರ್ತಿಸ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಗೋದಿಲ್ಲ. ಅವನು ಅವಳನ್ನ ಮುತ್ತುಗಳಿಂದ ಮುಳುಗಿಸ್ತಾನೆ. ಅವಳು ಕೇವಲ ಒಳ ಉಡುಪಿನಲ್ಲಿ ಇರೋದನ್ನು ನೋಡಿ ಅವನನ್ನು ತಡೆಯಲು ಪ್ರಯತ್ನಿಸ್ತಾಳೆ. ಆದರೆ ಅವನು ನಿಲ್ಲದೆ ಅವಳ ಇಡೀ ದೇಹವನ್ನು ಸ್ಪರ್ಶಿಸುತ್ತಾ ಸುಮಾರು 20 ನಿಮಿಷಗಳ ನಂತರ ಅವಳನ್ನ ಬಿಡ್ತಾನೆ. ಆರೋಹಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಒಂದು ಗೊಂಬೆಯಂತೆ ನಿಂತಿರ್ತಾಳೆ. ಆಮೇಲೆ ಅವಳ ಮೈಮೇಲಿನ ಉಡುಪನ್ನು ದೂರ ಮಾಡಿ ಅವಳ ಮೈಗೆ ಶವರ್ ಜೆಲ್ ಹಾಕಿ ಉಜ್ಜಿ ತೊಳಿತಾನೆ. ನಂತರ ಬಾತ್ರೂಮ್ ಹಾಕಿ ಅವಳನ್ನು ಎತ್ಕೊಂಡು ರೂಮ್ಗೆ ತಂದು ಬೆಡ್ ಮೇಲೆ ಕೂರಿಸ್ತಾನೆ. ಆರೋಹಿ ಅವನನ್ನೇ ನೋಡ್ತಿರ್ತಾಳೆ. ಅವನು ಯಾಕಿದೆಲ್ಲ ಮಾಡ್ದ ಅಂತ ಅವಳಿಗೆ ತಿಳಿತಿಲ್ಲ. ಸುಮೇಧ್ ಅವಳ ಕೆನ್ನೆಗೆ ಮುತ್ತು ನೀಡಿ ಅವಳ ಕಣ್ಣುಗಳಲ್ಲಿ ನೋಡ್ತಾ, ನಿನ್ನ ಮೈ ಮೇಲೆ ಯಾರಾದರೂ ಕೈ ಹಾಕಿದ್ರೆ, ನಿನ್ನನ್ನು ಮುಟ್ಟಿದ್ರೆ ಅಥವಾ ನಿನ್ನ ಕಿರುಬೆರಳನ್ನು ಹಿಡಿದ್ರೂ ನಾನು ಸಹಿಸ್ಕೊಳ್ಳಲಾರೆ. ಇವತ್ತಿನಿಂದ ನೀನು ಯಾರನ್ನು ಕೂಡ ಹಗ್ ಮಾಡಬಾರ್ದು, ಯಾಕಂದರೆ ನೀನು ಕೇವಲ ನನ್ನ ಸ್ವತ್ತು ಅಂತಾನೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.